ನಮಸ್ಕಾರ. ಜಾರ್ಜ್ ಡಾಂಟ್ಜಿಗ್ ತರಗತಿಗೆ ತಡವಾಗಿ ಬಂದು ಗಣಿತಕ್ಕೆ ಹೊಸ ದಿಕ್ಕು ತೋರಿಸಿದಾತ. ಹಾಲಿವುಡ್ ಹೊಸ ಬಗೆಯ ವೈವಿಧ್ಯತೆಯ ಸಿನಿಮಾಗಳನ್ನ ಮಾಡೋದ್ರಲ್ಲಿ ಎತ್ತಿದ ಕೈ. ಹಾಲಿವುಡ್ನ ಒಂದು ಸಿನಿಮಾದಲ್ಲಿ ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರೊಫೆಸರು ಜೆರಾಲ್ಡ್ ಲ್ಯಾಂಬೋ ಬೋರ್ಡ್ ಮೇಲೆ, ಕಪ್ಪು ಹಲಗೆ ಮೇಲೆ ಒಂದು ಕಠಿಣವಾದ ಗಣಿತದ ಸಮಸ್ಯೆಯನ್ನು ಬರೆದಿರ್ತಾರೆ. ಮರುದಿನ ಬಂದಾಗ ಅದರ ಕೆಳಗಡೆ ಅದಕ್ಕೆ ಪರಿಹಾರಗಳನ್ನ ಯಾರೋ ಬರೆದೋಗಿರ್ತಾರೆ. ಮರುದಿವಸ ಪ್ರೊಫೆಸರು ಇನ್ನೂ ಕಠಿಣವಾದಂಥ ಇನ್ನೊಂದು ಗಣಿತದ ಸಮಸ್ಯೆಯನ್ನು ಬರೀತಾರೆ. ಮರುದಿನ ಅದಕ್ಕೂ ಕೂಡ ಗಣಿತದ ಪರಿಹಾರವನ್ನು ಯಾರೋ ಬರೆದೋಗಿರ್ತಾರೆ. ಈ ಸಮಸ್ಯೆಗಳಿಗೆ ಉತ್ತರ ಕೊಟ್ಟವರು ಯಾರು ಅಂತ ಕಂಡುಹಿಡಿಯೋದಕ್ಕೆ ಮೂರನೇ ಸಮಸ್ಯೆಯನ್ನು ಬರೆದು ಅವರು ಕಾಯ್ತಾರೆ. ಒಬ್ಬ ವ್ಯಕ್ತಿ ಬಂದ ಸಮಸ್ಯೆಗೆ ಉತ್ತರವನ್ನು ಬರೀತಾ ಇರಬೇಕಾದ್ರೆ ಪ್ರೊಫೆಸರ್ ಅದನ್ನು ಹಿಡಿತಾರೆ. ನಂತರ ಅತ್ಯಂತ ಕಠಿಣವಾದಂಥ ಈ ಗಣಿತದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಒದಗಿಸ್ತಿದ್ದಾತ ಆ ಕಾಲೇಜಿನಲ್ಲಿ ಕಸ ಬಳಿದು ನೆಲ ಒರೆಸಿ ತೊಳೆಯುವ ಕೆಲಸವನ್ನು ಮಾಡ್ತಾ ಇದ್ದಂಥ ಒಬ್ಬ ಜಾನಿಟರ್, ಒಬ್ಬ ಸಫಾಯಿ ಕಾರ್ಮಿಕ ಅಂತ ಗೊತ್ತಾಗುತ್ತೆ. ಮುಂದೆ ಏನಾಯ್ತು ಅಂತ ತಿಳಿಯೋದಕ್ಕೆ ನೀವು ಆಸಕ್ತಿ ಇದ್ದಿದ್ದೆ ಆದರೆ ಗುಡ್ ವಿಲ್ ಹಂಟಿಂಗ್ ಅನ್ನುವ ಸಿನಿಮಾವನ್ನು ನೋಡ್ಬೋದು. ಅದು ಮುಕ್ತವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗುತ್ತೆ. ನಾವು ಇಂಜಿನಿಯರಿಂಗ್ ಪದವಿನ ಓದ್ತಾ ಇರಬೇಕಾದ್ರೆ ಕೊನೆಯ ವರ್ಷದಲ್ಲಿ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅನ್ನುವ ಒಂದು ವಿಷಯ ಇತ್ತು. ಅದರಲ್ಲಿ ಒಂದು ಕೆಲಸವನ್ನು ಮಾಡೋದಕ್ಕೆ ಹಲವು ವಿಧಾನಗಳಿದ್ದು, ಅದಕ್ಕೆ ಬೇಕಾದ ಹಲವು ಸಂಪನ್ಮೂಲಗಳಿದ್ದು, ವಸ್ತು ಸರಕು ಯಂತ್ರಗಳನ್ನು ಹಲವು ಆಕಾರಗಳಿಂದ ಪಡೆಯೋದಕ್ಕೆ ಸಾಧ್ಯ ಇದ್ದು, ಕೆಲಸವನ್ನು ಹಲವು ರೀತಿಯಲ್ಲಿ ಮಾಡಬಹುದಾದಂಥ ಸಾಧ್ಯತೆ ಇದ್ದಾಗ ಪ್ರತಿ ಸಂಪನ್ಮೂಲ, ವಸ್ತು, ಸರಕು, ಯಂತ್ರಗಳಿಗೆ ಅವುಗಳದೇ ಆದಂಥ ವೆಚ್ಚಗಳು ಇರ್ತವೆ. ಮುಂದಿರುವ ಎಲ್ಲ ಸಾಧ್ಯತೆಗಳನ್ನು ಬಳಸಿಕೊಂಡು ಬೇಕಾದ ಕೆಲಸವನ್ನು ಕನಿಷ್ಠ ಮಟ್ಟದಲ್ಲಿ ಮಾಡೋದು ಹೇಗೆ, ಕನಿಷ್ಠ ಖರ್ಚಿನಲ್ಲಿ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾವು ಪರಿಹಾರದ ಮೂಲಕ ಕಂಡುಹಿಡಿಯಬೇಕಾಗಿತ್ತು. ಇದಕ್ಕೆ ಒಂದು ಗಣಿತೀಯ ಮಾದರಿ ಕೂಡ ಇತ್ತು. ಆ ಮಾದರಿ ಹೇಗೆ ತಪ್ಪು ತಿಳುವಳಿಕೆಯಿಂದ ಹುಟ್ಟಿ ಆಧುನಿಕ ಜಗತ್ತನ್ನು ಬದಲಾಯಿಸ್ತು, ನಮ್ಮ ಬದುಕಿನ ಗತಿಯನ್ನು ಬದಲಾಯಿಸ್ತು ಅನ್ನುವ ರೋಚಕವಾದಂಥ ನೈಜ ಘಟನೆಯನ್ನು ನಾನೀಗ ನಿಮ್ಮ ಮುಂದಿರಿಸ್ತೇನೆ. ನಾನು ಹಿಂದೆ ಹೇಳಿದ ಹಾಲಿವುಡ್ ಸಿನಿಮಾ ಕೂಡ ಈ ಘಟನೆ ಎಳೆಯನ್ನು ಹಿಡಿದು ತಯಾರಾಯಿತು, ನಿರ್ಮಾಣಗೊಂಡಿತು. ಒರೆಗಾವ್ನ ಪೋರ್ಟ್ಲ್ಯಾಂಡ್ನಲ್ಲಿದ್ದಂಥ ಗಣಿತಜ್ಞ ಮತ್ತು ಭಾಷಾ ವಿಜ್ಞಾನಿ ಟೋಬಿಯಾಸ್ ಡಾಂಟ್ಜಿಗ್ ಮತ್ತು ಫ್ರೆಂಚ್, ಲಿಥುವೇನಿಯನ್, ರಷ್ಯನ್ ಭಾಷಾ ವಿಜ್ಞಾನಿ ಅಂಜಾ ಡಾರ್ಟಿಂಗ್ ಮಗನೇ ಜಾರ್ಜ್ ಡ್ಯಾಡ್ಜಿಂಗ್. ನವೆಂಬರ್ 8, 1914 ಹುಟ್ಟಿದಂಥ ಜಾರ್ಜ್ ಡಾಂಟ್ಜಿಗ್ 1936ರಲ್ಲಿ ಮೇರಿಲ್ಯಾಂಡ್ ವಿಶ್ವವಿದ್ಯಾಲಯದಿಂದ ಗಣಿತ ಮತ್ತು ಭೌತ ವಿಜ್ಞಾನದಲ್ಲಿ BS ಪದವಿಯನ್ನು ಪಡಿತಾರೆ. ಅವರು 1937ರಲ್ಲಿ ಮಿಶಿಗನ್ ವಿಶ್ವವಿದ್ಯಾಲಯದಿಂದ ಗಣಿತದಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಪದವಿಯನ್ನು ಪಡಿತಾರೆ. 1937ರಿಂದ 1939ರವರೆಗೆ ಬ್ಯೂರೋ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಜೂನಿಯರ್ ಸ್ಟ್ಯಾಟಿಸ್ಟಿಷಿಯನ್ ಆಗಿ ಕೆಲಸವನ್ನು ಮಾಡ್ತಾರೆ. ನಂತರ ಅವರು ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಗಣಿತದಲ್ಲಿ ಡಾಕ್ಟರೇಟ್ ಪಡೆಯೋದಕ್ಕೆ PhD ಮಾಡೋದಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ ಅವರು ಜರ್ಜಿ ಸ್ಟೆಲವಾ ಮತ್ತು ನೇಮನ್ ಅವರ ಅಡಿನಲ್ಲಿ ಅಂಕಿಅಂಶಗಳನ್ನು ಅಧ್ಯಯನ ಮಾಡ್ತಾರೆ ಮತ್ತು PhDಯನ್ನು ಕೂಡ ಪಡಿತಾರೆ. ಜಾರ್ಜ್ ಡಾಂಟ್ಜಿಗ್ ಬರ್ಕ್ಲಿಯ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ. ಒಂದು ದಿವಸ ಅವರು ತರಗತಿಗೆ 20 ನಿಮಿಷ ತಡವಾಗಿ ಬರ್ತಾರೆ. ತರಗತಿಯ ಹಲಗೆಯ ಮೇಲೆ 2 ಲೆಕ್ಕಗಳನ್ನ ಬರೆಯಲಾಗಿರ್ತೈತೆ. ಆ ಲೆಕ್ಕಗಳನ್ನ ಮನೆ ಕೆಲಸವಾಗಿ ಅಂದರೆ ಹೋಮ್ವರ್ಕ್ ಆಗಿ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ ಕೊಟ್ಟಿದ್ದಾರೆ ಅಂತ ಅವರು ತಿಳ್ಕೊಂಡು ತಮ್ಮ ಟಿಪ್ಪಣಿ ಪುಸ್ತಕದಲ್ಲಿ ಬರ್ಕೊಳ್ತಾರೆ, ದಾಖಲಿಸ್ಕೊಳ್ತಾರೆ. ಈ ಲೆಕ್ಕಗಳು ಬಹಳ ಕಠಿಣ ಆಗಿರ್ತವೆ. 2 ವಾರಗಳ ನಂತರ ಈ ಲೆಕ್ಕಗಳಿಗೆ ಪರಿಹಾರಗಳನ್ನು ಬರೆದು ತಮ್ಮ ಪ್ರೊಫೆಸರ್ ಆಗಿದ್ದಂಥ ಜರ್ಜಿ ನೇಮನ್ಗೆ ಅವುಗಳನ್ನ ಕೊಟ್ಟು ತಮಗೆ ಕೊಟ್ಟ ಮನೆ ಕೆಲಸವನ್ನು ಅಂದರೆ ಹೋಮ್ವರ್ಕ್ನ ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದಕ್ಕೆ ಕ್ಷಮೆ ಕೇಳಿ ಹೊರಗೆ ಬರ್ತಾರೆ. ಇದಾದ ಕೆಲವು ದಿನಗಳ ನಂತರ ಪ್ರೊಫೆಸರು ಜರ್ಜಿ ನೇಮನ್ ನೇರವಾಗಿ ಜಾರ್ಜ್ ಡಾಂಟ್ಜಿಗ್ ಮನೆಗೆ ಬರ್ತಾರೆ. ಆಗ ಜಾರ್ಜ್ ಡಾಂಟ್ಜಿಗ್ಗೆ ತರಗತಿನಲ್ಲಿ ಹಲಗೆ ಮೇಲೆ ಬರೆದಿದ್ದಂಥ ಲೆಕ್ಕಗಳು ಮನೆ ಕೆಲಸ ಮಾಡಲು ವಿದ್ಯಾರ್ಥಿಗಳಿಗೆ ಕೊಟ್ಟಂಥವಲ್ಲ, ಗಣಿತದಲ್ಲಿ ಪರಿಹಾರ ದಕ್ಕದೇ ಇರತಕ್ಕಂಥ ಸಮಸ್ಯೆಗಳು ಅಂತ ಗೊತ್ತಾಗುತ್ತೆ. ಜಾರ್ಜ್ ಡಾಂಟ್ಜಿಗ್ ಗಣಿತ ಜಗತ್ತಿನಲ್ಲಿ ಅವರಿಗೆ ಯಾರೂ ಬಿಡಿಸದೇ ಇರತಕ್ಕಂಥ 2 ಸಂಖ್ಯಾಕರಣದ ಅಂದರೆ ಸ್ಟ್ಯಾಟಿಸ್ಟಿಕಲ್ ಸಮಸ್ಯೆಗಳನ್ನ ಮನೆ ಕೆಲಸದ ಸಮಸ್ಯೆಗಳು, ಹೋಮ್ವರ್ಕ್ ಪ್ರಾಬ್ಲಮ್ ಅಂತ ತಿಳಿದು ಬಿಡಿಸಿರ್ತಾರೆ. ನಂತರದ ದಿನಗಳಲ್ಲಿ ಜಾರ್ಜ್ ಒಂದು ವೇಳೆ ಅವುಗಳನ್ನು ಯಾರಾದರೂ ಬಿಡಿಸೋಕ್ಕೆ ಸಾಧ್ಯ ಇಲ್ಲದ ಸಮಸ್ಯೆಗಳಂತ ನನಗೆ ಮೊದಲೇ ಗೊತ್ತಾಗಿದ್ರೆ ಬಹುಶಃ ನಾನು ಅವುಗಳನ್ನ ಬಿಡಿಸೋದಕ್ಕೆ ಪ್ರಯತ್ನವನ್ನೇ ಮಾಡ್ತಾ ಇರಲಿಲ್ಲವಂತ ಹೇಳ್ಕೊಂಡಿದ್ದಾರೆ. ವಿಶ್ವವಿದ್ಯಾಲಯದ ಅವಧಿ ಮುಗಿಬೇಕಾದ್ರೆ PhDಗಾಗಿ ಡಾಂಟ್ಜಿಗ್ ಅವರಿಗೆ ಯಾವ ಸಮಸ್ಯೆ ಕುರಿತಾಗಿ ಪ್ರಬಂಧವನ್ನು ಬರೀಬೇಕನ್ನೋ ಚಿಂತೆ ಇರುತ್ತೆ. ಆದರೆ ಅವರು ಈಗಾಗಲೇ ಪರಿಹಾರ ಕಾಣದ ಸಮಸ್ಯೆಗಳನ್ನು ಬಗೆಹರಿಸಿರ್ತಾರೆ. ಇದನ್ನು ಗಮನಿಸಿದಂಥ ಅವರ ಮಾರ್ಗದರ್ಶಿ ನೇಮನ್ ಅವರು ಆ 2 ಸಮಸ್ಯೆಗಳ ಪರಿಹಾರವನ್ನು ಪ್ರಬಂಧವಾಗಿ ಚೆಲ್ಲಿದ್ರೆ ಸಾಕು, PhD ದಕ್ಕುತ್ತೆ ಅಂತ ತಿಳಿಸ್ತಾರೆ. ಆ ಫಲಕದ ಮೇಲೆ ಹಲಗೆ ಮೇಲೆ ಬರೆದಿದ್ದ ಸಮಸ್ಯೆಗಳೇ ಅವರ ಪ್ರಬಂಧ ಆಗಿದ್ದು ಅವರ ಗಣಿತ ಪರಂಪರೆಯನ್ನು ಶಾಶ್ವತಗೊಳಿಸುತ್ತೆ. ಗಣಿತದ ಈ ಪರಿಹಾರಗಳನ್ನು ಮುಂದುವರಿಸಿ 1947ರಲ್ಲಿ ಡ್ಯಾನ್ಜಿಗ್ ಅವರು ಸಿಂಪ್ಲೆಕ್ಸ್ ಅಲ್ಗಾರಿದಮ್ ಅನ್ನು ಅಭಿವೃದ್ಧಿಪಡಿಸ್ತಾರೆ. ಇದು ಲೀನಿಯರ್ ಪ್ರೋಗ್ರಾಮಿಂಗ್ಗೆ ಮೂಲಾಧಾರವಾಗುತ್ತೆ. ಲೀನಿಯರ್ ಪ್ರೋಗ್ರಾಮಿಂಗ್ ಏನಂತ ಹೇಳಿದ್ರೆ
ನಾನು ಹಿಂದೆ ಹೇಳಿದಂಥ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಎದುರಾದ ಸಮಸ್ಯೆಯನ್ನು ನೀವು ನೆನಪಿಸ್ಕೊಳ್ಳಿ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡೆಯೋದು ಹೇಗೆ, ಅಥವಾ ಇರುವ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಸ್ಕೊಳ್ಳೋದನ್ನು ಆಪ್ಟಿಮೈಸ್ ಮಾಡೋದು ಹೇಗೆ ಅನ್ನೋದನ್ನು ಸಿಂಪ್ಲೆಕ್ಸ್ ಆಲ್ಗಾರಿದಮ್ ತಿಳಿಸ್ಕೊಡ್ತೈತೆ. ಇಂಜಿನಿಯರ್ಗಳು ಮತ್ತು ಉದ್ಯಮಿಗಳು ಮತ್ತು ನಾನಾ ರಂಗದಲ್ಲಿರೋರು ಈ ಆಲ್ಗಾರಿದಮ್ಗಳನ್ನ ಬಳಸ್ಕೊಳ್ತಾರೆ. ಜಾರ್ಜ್ ಡಾನ್ಚಿಂಗ್ ಈ ಸಂಶೋಧನೆಗಾಗಿ ಗಣಿತದ ನೊಬೆಲ್ ಅಂತಲೇ ಪರಿಗಣಿಸಲ್ಪಟ್ಟಂತಹ ನ್ಯಾಷನಲ್ ಮೆಡಲ್ ಆಫ್ ಸೈನ್ಸ್ ಸೇರಿದಂತೆ ಹಲವು ಗೌರವಗಳಿಗೆ ಪಾತ್ರರಾಗ್ತಾರೆ. ಲೀನಿಯರ್ ಪ್ರೋಗ್ರಾಮಿಂಗು ಸಿಂಪ್ಲೆಕ್ಸ್ ಮೆಥಡ್ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಗುರಿಯನ್ನು, ಉದಾಹರಣೆಗೆ ಲಾಭ ಅಥವಾ ವೆಚ್ಚವನ್ನು ಮಿತಿಗಳ ಚೌಕಟ್ಟಿನಲ್ಲಿ ಇರಿಸಿಕೊಂಡು ಪಡಿತಕ್ಕಂಥ ಅತ್ಯುತ್ತಮವಾದ ಒಂದು ವಿಧಾನವನ್ನು, ಅತ್ಯುತ್ತಮವಾದ ಒಂದು ಪರಿಹಾರವನ್ನು ಒದಗಿಸುತ್ತೆ. ಆಬ್ಜೆಕ್ಟಿವ್ ಫಂಕ್ಷನ್ ಅಂತಕ್ಕಂಥದ್ದು ನಾವು ಗರಿಷ್ಠಗೊಳಿಸಬೇಕಾದಂಥದ್ದು ಲಾಭ ಅಥವಾ ಕನಿಷ್ಠಗೊಳಿಸಬೇಕಾದಂಥ ವೆಚ್ಚ ಮೊತ್ತವನ್ನು ಪ್ರತಿನಿಧಿಸುತ್ತದೆ. ನಿರ್ಬಂಧಗಳು ಅಂದರೆ ಕನ್ಸ್ಟ್ರೇಟ್ಸು ಅಂದರೆ ಬಜೆಟ್ ಅಥವಾ ಸಂಪನ್ಮೂಲಗಳ ಮಿತಿಯನ್ನು ಸೂಚಿಸ್ತಕ್ಕಂಥ ಸಮೀಕರಣಗಳು ಇರ್ತವೆ. ಡಿಸಿಷನ್ ವೇರಿಯೇಬಲ್ಸ್ ಅಂತಕ್ಕಂಥದ್ದು ಮೂರನೇ ಬಗೆ. ಇವುಗಳನ್ನು ಬದಲಾಯಿಸೋದ್ರ ಮೂಲಕ ಡಾನ್ಚಿಂಗ್ ಅತ್ಯುತ್ತಮವಾದ ಪರಿಹಾರವನ್ನು ಕಂಡುಕೊಳ್ತಾರೆ. ಅಂದರೆ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಅತಿ ಕಡಿಮೆ ಖರ್ಚನ್ನು ಮಾಡಿ ಅತಿ ಕಡಿಮೆ ಸಂಪನ್ಮೂಲಗಳನ್ನು ಬಳಸಿ ಅತಿ ಹೆಚ್ಚು ಲಾಭ ಹೇಗೆ ಪಡಿಬೋದು ಅಂತಕ್ಕಂಥದ್ದನ್ನು ಸೂಚಿಸುತ್ತದೆ. ಸಿಂಪ್ಲೆಕ್ಸ್ ವಿಧಾನ ಸಂಭವನೀಯ ಪರಿಹಾರಗಳ ಪ್ರದೇಶ ಅಂದರೆ ಫೀಸಿಬಲ್ ರೀಜನ್ ಹಂಚಿಕೊಳ್ಳುವ ಮೂಲಕ ಚಲಿಸಿ ಪ್ರತಿ ಹಂತದಲ್ಲೂ ಫಲಿತಾಂಶವನ್ನು ಸುಧಾರಿಸ್ತಾ ಹೋಗಿ ಕೊನೆಯಾಗಿ ಅತ್ಯುತ್ತಮವಾದಂಥ ಪರಿಹಾರವನ್ನು ಒದಗಿಸ್ತದೆ. ಆಧುನಿಕ ವಿಜ್ಞಾನ, ತಂತ್ರಜ್ಞಾನ ಮತ್ತು ಬದುಕಿನಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗು ಒಂದು ಅತ್ಯುತ್ತಮ ಶಕ್ತಿಶಾಲಿಯಾದಂಥ ಸಾಧನೆ ಆಗಿದೆ. ಇದನ್ನು ಮುಖ್ಯವಾಗಿ ಆಪ್ಟಿಮೈಸೇಷನ್, ಸಮಂಜಸಗೊಳಿಸುವಿಕೆ, ಅತ್ಯುತ್ತಮವಾಗಿಸುವಿಕೆ ಅಂದರೆ ಲಭ್ಯವಿರುವ ಮಿತವಾದ ಸಂಪನ್ಮೂಲಗಳನ್ನು ಬಳಸಿ ಗರಿಷ್ಠ ಲಾಭ ಅಥವಾ ಕನಿಷ್ಠ ವೆಚ್ಚವನ್ನು ಪಡೆಯೋದಕ್ಕೆ ಈ ತತ್ವವನ್ನು, ಈ ಗಣಿತದ ಮಾರ್ಗವನ್ನು ಬಳಸಲಾಗ್ತದೆ. ಸರಕುಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸಬೇಕಾದ್ರೆ ಇಂಧನ ಮತ್ತು ಸಮಯವನ್ನು ಉಳಿಸ್ತಕ್ಕಂಥದ್ದು ಒಂದು ದೊಡ್ಡ ಸವಾಲು. ವಿಮಾನಯಾನ ಸಂಸ್ಥೆಗಳು ತಮ್ಮ ವಿಮಾನಗಳ ಹಾರಾಟದ ಸಮಯವನ್ನು ನಿರ್ಧಾರ ಮಾಡೋದಕ್ಕೆ ಮತ್ತು ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ನಂಥ ಕಂಪನಿಗಳು ಸರಕುಗಳನ್ನ ವೇಗವಾಗಿ ತಲುಪಿಸೋದಕ್ಕೆ ರೂಟ್ ಆಪ್ಟಿಮೈಸೇಷನ್ಗಾಗಿ ಲೀನಿಯರ್ ಪ್ರೋಗ್ರಾಮ್ಗಳನ್ನ ಬಳಸ್ಕೊಳ್ತಾ ಇದ್ದಾವೆ. ಇಂದಿನ ತಂತ್ರಜ್ಞಾನದ ಜೀವಾಳಾಗಿರ್ತಕ್ಕಂಥ ಡೇಟಾ ಸೈನ್ಸ್ ಮತ್ತು ಮೆಷಿನ್ ಲರ್ನಿಂಗು ಇದರಲ್ಲಿ ಕೂಡ ಇದು ಬಳಕೆ ಆಗುತ್ತೆ. ಡೇಟಾ ಸೈನ್ಸ್ನಲ್ಲಿ LP ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಸಂಕೀರ್ಣವಾದಂಥ ಡೇಟಾ ಸೆಟ್ಗಳಲ್ಲಿ ಮುನ್ಸೂಚನೆಗಳಂದರೆ ಪ್ರಿಡಿಕ್ಷನ್ಸ್ನ ನೀಡೋದಕ್ಕೆ ಬಳಸುವ ಮಾದರಿಗಳಲ್ಲಿ ದೋಷಗಳನ್ನು ಕನಿಷ್ಠಗೊಳಿಸೋದಕ್ಕೆ ಈ ವಿಧಾನವನ್ನು ಬಳಸ್ಕೊಳ್ಳಾಗ್ತಾ ಇದೆ. ಒಂದು ಕಾರ್ಖಾನೆಯಲ್ಲಿ ಕಚ್ಚಾ ವಸ್ತುಗಳು, ಕಾರ್ಮಿಕರು ಮತ್ತು ಯಂತ್ರಗಳ ಲಭ್ಯತೆ ಸೀಮಿತ ಆಗಿರ್ತದೆ. ಎಷ್ಟು ಪ್ರಮಾಣದ ವಸ್ತುಗಳನ್ನು ತಯಾರಿಸಿದರೆ ಲಾಭ ಹೆಚ್ಚಾಗುತ್ತೆ ಮತ್ತು ವೆಚ್ಚ ಕಡಿಮೆ ಆಗುತ್ತೆ ಅನ್ನೋದನ್ನು ಲೆಕ್ಕ ಹಾಕೋದಕ್ಕೂ ಕೂಡ ಲೀನಿಯರ್ ಪ್ರೋಗ್ರಾಮಿಂಗು ಸಿಂಪ್ಲೆಕ್ಸ್ ಮೆಥಡ್ನ ಈಗ ಬಳಸಲಾಗ್ತಾ ಇದೆ. ಇದು ಪ್ರೊಡಕ್ಷನ್ ಪ್ಲಾನಿಂಗ್ನ ಅತ್ಯುತ್ತಮವಾದ ಕೇಂದ್ರ ತತ್ವವಾಗೈತೆ. ವಿದ್ಯುತ್ ಗ್ರಿಡ್ಗಳು ವಿವಿಧ ಮೂಲಗಳಿಂದ ಅಂದರೆ ಸೌರ, ಗಾಳಿ, ಕಲ್ಲಿದ್ದಲಿನಿಂದ ವಿದ್ಯುತ್ತನ್ನು ಪಡಿತೇವೆ. ಗ್ರಾಹಕರಿಗೆ ನಿರಂತರವಾಗಿ ವಿದ್ಯುತ್ ನೀಡೋದಕ್ಕೆ ಮತ್ತು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಲೋಡಿಂಗ್ ವಿತರಣೆಯನ್ನು ಅಂದರೆ ವಿದ್ಯುತ್ ಪ್ರಮಾಣದ ವಿತರಣೆಯನ್ನು ನಿರ್ವಹಿಸೋದಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗು ಅತ್ಯಗತ್ಯವಾಗಿ ಬೇಕು. ಷೇರು ಮಾರ್ಕೆಟ್ನಲ್ಲಿ ಹಣ ಹೂಡಬೇಕಾದ್ರೆ ಅಪಾಯವನ್ನು, ರಿಸ್ಕ್ಗಳನ್ನ ಕಡಿಮೆ ಮಾಡಿ ಲಾಭವನ್ನು ಹೆಚ್ಚೋದು ಪ್ರತಿಯೊಬ್ಬರು ಗುರಿಯಾಗಿರ್ತೈತೆ. ಯಾವ ಷೇರುಗಳಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ ಹೂಡಿಕೆದಾರರು ಲೀನಿಯರ್ ಪ್ರೋಗ್ರಾಮ್ ಮಾಡಲ್ಗಳನ್ನ ಬಳಸ್ಕೊಳ್ತಾರೆ. ಪ್ರಾಣಿಗಳಿಗೆ ಅಥವಾ ಮನುಷ್ಯರಿಗೆ ಬೇಕಾದಂಥ ಪೌಷ್ಟಿಕಾಂಶದ ಅಗತ್ಯಗಳನ್ನ ಪೂರೈಸೋದಕ್ಕೆ ಆಹಾರದ ಒಟ್ಟು ವೆಚ್ಚವನ್ನು ಕನಿಷ್ಠಗೊಳಿಸ್ತಕ್ಕಂಥ ಡಯಟ್ ಪ್ರಾಬ್ಲಮನ್ನು ಬಿಡಿಸೋದಕ್ಕೆ ಕೂಡ ಲೀನಿಯರ್ ಪ್ರೋಗ್ರಾಮ್ ಬಳಕೆ ಆಗುತ್ತೆ. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ರೇಡಿಯೇಷನ್ ಪ್ರಮಾಣವನ್ನು ನಿರ್ಧಾರ ಮಾಡೋದಕ್ಕೆ, ನೆಟ್ವರ್ಕ್ ಬ್ಯಾಂಡ್ ವಿಡ್ತನ್ನು ಸಮರ್ಪಕ ಹಂಚೆ ಮಾಡೋದಕ್ಕೆ ಲೀನಿಯರ್ ಪ್ರೋಗ್ರಾಮಿಂಗು ಅತ್ಯಗತ್ಯವಾಗಿ ಬೇಕು. ವರ್ಷಗಳು ಕಳೆದಂತೆ ಡಾನ್ಚಿಂಗ್ ಜೀವನದಲ್ಲಿ ನಡೆದ ಘಟನೆ ಸಕಾರಾತ್ಮಕ ಚಿಂತನೆಗಳಂದರೆ ಪಾಸಿಟಿವ್ ಥಿಂಕಿಂಗ್ಸು ಸಂಕೇತವಾಗಿ ಬದಲಾಯಿತು. ಲಾಸ್ ಏಂಜಲ್ಸ್ನಲ್ಲಿದ್ದಂಥ ಒಬ್ಬ ಧರ್ಮ ಪ್ರಚಾರಕರು, ಕ್ರಿಶ್ಚಿಯನ್ ಧರ್ಮ ಪ್ರಚಾರಕರು ಪ್ರಚಾರ ಮಾಡ್ತಾ ಇದ್ದವರು ಈ ಕಥೆಯನ್ನು ಜಗತ್ತಿಗೆ ಹೇಳ್ತಾ ಯಾವುದೂ ಅಸಾಧ್ಯ ಅಲ್ಲ ಅನ್ನುವ ಮನೋಭಾವ ಇದ್ದರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಅಂತ ಬಣ್ಣಿಸ್ತಾರೆ. ಅದಕ್ಕಾಗಿ ಈ ಕಥೆಯನ್ನು ಹೇಳ್ತಾ ಇರ್ತಾರೆ. ಕಾಲಕ್ರಮೇಣ ಈ ಸತ್ಯ ಘಟನೆ ಒಂದು ಅರ್ಬನ್ ಲೆಜೆಂಡ್ ಅಂದರೆ ಊರಿನ ದಂತಕಥೆಯಾಗಿ ಮಾರ್ಪಡುತ್ತೆ. ಈ ಸ್ಫೂರ್ತಿದಾಯಕ ಘಟನೆಯ ಮುಂದೆ ಹಾಲಿವುಡ್ನ ಪ್ರಸಿದ್ಧ ಚಿತ್ರ ಗುಡ್ ವಿಲ್ ಹಂಟಿಂಗಿಗೆ ಪ್ರೇರಣೆಯಾಗುತ್ತೆ. ಆಧುನಿಕ ಜಗತ್ತಿನಲ್ಲಿ ಬದುಕುತ್ತಿರ್ತಾವ ನಾವು ನಮಗೆ ಗೊತ್ತಿಲ್ಲದಂತೆಯೇ ಜಾರ್ಜ್ ಡಾನ್ಚಿಂಗ್ ಪರಿಚಯಿಸಿದ ಗಣಿತದ ಮಾದರಿಯ ಮೂಲಕ ನಡೆಯುವ ಕ್ರಿಯೆಗಳಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಗಣಿತ ಲೋಕದಲ್ಲಿ ಮಹಾನ್ ಸಾಧನೆ ಮಾಡಿರುವ ಇದರ ಬಗ್ಗೆ ವಿಡಿಯೋಗಳ ಕೊಂಡು ವಿವರಣೆಯಲ್ಲಿದೆ. ಆಸಕ್ತರು ಅದನ್ನು ನೋಡಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಗಣಿತ ಜಗತ್ತಿನಲ್ಲಿ ಇಂತಹ ಮಹಾನ್ ಸಾಧನೆ ಮಾಡಿದ ಇತರ ಪ್ರತಿಭೆಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.